Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear children, in the last video, we discussed about division of labor, specialization in labor, and the merits of division of labor. In this video, I am going to explain about the meaning of labor and inequality in labor. Children, do you know what is the meaning of labor? Earning in cash or kind by providing one's manual or intellectual labor is called labor. Labor means earning in cash or kind by providing one's manual or intellectual labor. ಹಣ ಅಥವಾ ಮತ್ತಾವುದೇ ಪ್ರತಿಫಲವನ್ನು ಪಡೆಯಲಿಕ್ಕೆ ಮಾನವರು ಬಳಸ್ತಕ್ಕಂಥ ದೈಹಿಕ ಅಥವಾ ಬೌದ್ಧಿಕ ಚಟುವಟಿಕೆಗಳನ್ನು ಕಾರ್ಯಗಳನ್ನು ನಾವು ಶ್ರಮ ಅಂತಂದೇಳ್ಬಿಟ್ಟು ಹೇಳ್ಬಹುದು. Labor is an important aspect of human society. Labor is an important aspect of human society. It is an important factor of production. Labor is very important because it is the important factor of production. Without labor, there is no production. And one more meaning of labor is a function done in order to achieve something. In order to achieve something. ಏನಾದರೂ ಒಂದನ್ನು ಪಡ್ಕೊಳ್ಳಿಕ್ಕೆ ಅದು ಕ್ಯಾಶ್ ರೂಪದಲ್ಲಿರ್ಬೋದು, ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಅದರ್ಸ್. ಎ ಫಂಕ್ಷನ್ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಏನಕ್ಕೆ? ಟು ಅಚೀವ್ ಸಮಥಿಂಗ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಎನಿ ಕೈಂಡ್. ಇಸ್ ಲೇಬರ್. ಇಫ್ ಎ ರಿಸಲ್ಟ್ ಈಸ್ ಅವೈಲಬಲ್ ಫಾರ್ ಎ ಪರ್ಸನ್ either in cash or kind due to one's physical work, then it is called labor. ಒಬ್ಬ ವ್ಯಕ್ತಿ ಹಣ ಅಥವಾ ವಸ್ತು ರೂಪದ ಪ್ರತಿಫಲವನ್ನು ಪಡೀಲಿಕ್ಕೆ ಮಾಡ್ತಕ್ಕಂಥ ದೈಹಿಕ ಶ್ರಮವನ್ನು ನಾವು ಲೇಬರ್ ಅಂತ ಹೇಳ್ಬಿಟ್ಟು ಕರಿಬಹುದು. With the appearance of stratified division of labor, inequality start in the society. When stratified division of labor appear in the society, then inequality started. ಸಮಾಜದಲ್ಲಿ ಈ ಒಂದು ಸ್ತರೀಕೃತವಾಗಿರ್ತಕ್ಕಂಥ ಶ್ರಮ ವಿಭಜನೆ ಕಾಣಿಸ್ಕೊಂಡಾಗ ಅಸಮಾನತೆ ಅಂತಕ್ಕಂಥದ್ದು ಉದಯ ಆಯಿತು. ಡಿಯರ್ ಸ್ಟೂಡೆಂಟ್ಸ್, with the emergence of stratified division of labor, inequality starts in the society. With the appearance of stratified division of labor, then inequality starts in the society. When the stratified division of labor appeared, ಸಮಾಜದಲ್ಲಿ ಈ ಒಂದು ಸ್ತರೀಕೃತವಾಗಿರ್ತಕ್ಕಂಥ ಶ್ರೇಣೀಕೃತವಾಗಿರ್ತಕ್ಕಂಥ ಶ್ರಮ ವಿಭಜನೆ ಯಾವಾಗ ಆರಂಭ ಆಯಿತು, ಅಂದಿನಿಂದ ಈ ಒಂದು ಅಸಮಾನತೆ ಅಂತಕ್ಕಂಥದ್ದು ಉದಯ ಆಯಿತು. Hence, in the Indian context means circumstances, labor has not remained a mere economic activity. Hence, in the Indian context, in Indian circumstances, ಭಾರತದ ಪರಿಸ್ಥಿತಿಗೆ ನಾವು ನೋಡೋದಾದ್ರೆ ಲೇಬರ್ ಹ್ಯಾಸ್ ನಾಟ್ ರಿಮೈನ್ಡ್ ಎ ಇಂಪಾರ್ಟೆಂಟ್ ಎಕಾನಮಿಕ್ ಆಕ್ಟಿವಿಟಿ. ಅದೊಂದು ಪ್ರಮುಖ ಆರ್ಥಿಕ ಚಟುವಟಿಕೆಯಾಗಿ ಉಳ್ಕೊಂಡಿಲ್ಲ. ಯಾಕಪ್ಪ ಅಂತಂದ್ರೆ ವಿತ್ ದ ಎಮರ್ಜೆನ್ಸ್ ಆಫ್ ಸ್ಟ್ರಾಟಿಫೈಡ್ ಡಿವಿಷನ್ ಆಫ್ ಲೇಬರ್, ಇನಿಕ್ವಾಲಿಟಿ ಸ್ಟಾರ್ಟ್ ಇನ್ ದ ಸೊಸೈಟಿ. ಭಾರತದ ಸಮಾಜದಲ್ಲಿ ಅಸಮಾನವಾಗಿರ್ತಕ್ಕಂಥ ಶ್ರಮ ವಿಭಜನೆ ಇದೆ, ಶ್ರೇಣೀಕೃತವಾಗಿರ್ತಕ್ಕಂಥ ಶ್ರಮ ವಿಭಜನೆ ಇದೆ. ಹಂಗಾಗಿ ವೇತನ ಎಲ್ಲ ಸ್ತರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಮಾನ ವೇತನವನ್ನ ಕೊಡ್ತಾ ಇಲ್ಲ. ಸೊ in Indian context, labor has not remained a mere economic activity. People are categorized on the basis of work they do.
In Indian society, people are categorized on the basis of work they do. People employed in unorganized sector do hard labor and paid less than those of organized sector. ಅನ್ಆರ್ಗನೈಸ್ಡ್ ಸೆಕ್ಟರ್ ಕೆಲಸ ಮಾಡ್ತಕ್ಕಂಥ ಜನ ಏನಿದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಹ ಇವರು ಪಡಿತಕ್ಕಂಥ ವೇತನ ಅತ್ಯಲ್ಪ ಆಗಿರುತ್ತೆ. ಇನ್ ಇಂಡಿಯಾ ದ ಲೇಬರ್ ಹ್ಯಾಸ್ ಬೀನ್ ಮಿಕ್ಸ್ಡ್ ವಿತ್ ಜೆಂಡರ್, ಕ್ಯಾಸ್ಟ್, ರೀಜನ್ ಅಂಡ್ ರಿಲಿಜಿಯನ್. ಭಾರತದಲ್ಲಿ ಈ ಒಂದು ಶ್ರಮ ಅಂತಕ್ಕಂಥದ್ದು ಮಿಕ್ಸ್ಡ್ ವಿತ್ ಜೆಂಡರ್, ಕ್ಯಾಸ್ಟ್, ರೀಜನ್ ಅಂಡ್ ರಿಲಿಜಿಯನ್, ಲಿಂಗ, ಜಾತಿ, ಧರ್ಮ, ಪ್ರಾಂತ್ಯ, ಲಿಂಗ, ಜಾತಿ, ಧರ್ಮ ಮತ್ತು ಪ್ರಾಂತ್ಯಗಳನ್ನು ಅವಲಂಬಿಸಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಶ್ರಮ ವಿಭಜನೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ದ ಲೇಬರ್ ಇನ್ ಇಂಡಿಯಾ ಆಸ್ ಮಿಕ್ಸ್ಡ್ ವಿತ್ ದ ಜೆಂಡರ್, ಕ್ಯಾಸ್ಟ್, ರೀಜನ್ ಅಂಡ್ ರಿಲಿಜಿಯನ್. ದಿಸ್ ಹ್ಯಾಸ್ ರಿಸಲ್ಟೆಡ್ in various forms of inequality. In India, labor discriminate the people. The labor discriminate the people in gender, caste, region and religion. ನೋಡಿ ಇಲ್ಲಿ ಜಾತಿ, ಲಿಂಗ, ಧರ್ಮ, ಪ್ರಾಂತ್ಯಗಳ ಆಧಾರದ ಮೇಲೆ ಜನರನ್ನ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಶ್ರಮ ಅಂತಕ್ಕಂಥದ್ದು ವಿಂಗಡಣೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಟ್ ರಿಸಲ್ಟಿಂಗ್ ವೇರಿಯಸ್ ಫಾರ್ಮ್ಸ್ ಆಫ್ ಇನ್ಇಕ್ವಾಲಿಟಿ ಇನ್ ಇಂಡಿಯನ್ ಸೊಸೈಟಿ. ಭಾರತ ಸಮಾಜದಲ್ಲಿ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಸಮಾನತೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇನ್ ಇಂಡಿಯನ್ ಸೊಸೈಟಿ, ಇಫ್ ಎ ಪರ್ಸನ್ ಮೂವ್ಸ್ ಅಪ್ವರ್ಡ್ ವಿತ್ ಹಿಸ್ ಸ್ಟೇಟಸ್ ಅಂಡ್ ರೋಲ್, ಹಿಸ್ ಪವರ್ ಅಂಡ್ ಹಿಸ್ ಇನ್ಕಮ್ ಆಲ್ಸೋ ರೈಸಸ್. ಈಗ ಒಬ್ಬ ವ್ಯಕ್ತಿ ಭಾರತ ಸಮಾಜದಲ್ಲಿ ಅವನು ಬೆಳೀತಾ ಇದ್ದಾನಪ್ಪ, ಒಳ್ಳೆ ಪ್ರಗತಿಯನ್ನು ಹೊಂದ್ತಾ ಇದ್ದಾನೆ, ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾನೆ ಅಂತಂದ್ರೆ ಅವನ ಜೊತೆಗೆ ಅವನ ಅಂತಸ್ತು, ಅವನ ವ್ಯಕ್ತಿತ್ವ, ಅವನ ಅಧಿಕಾರ ಎಲ್ಲವೂ ಬೆಳೀತಾ ಹೋಗುತ್ತೆ. ಜೊತೆಗೆ ಅವನ ಆದಾಯವೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಎನಿ ಲೇಬರ್ ದಟ್ ಗೋಸ್ ಎಗೇನೆಸ್ಟ್ ಡಿಕ್ಟಮ್, ಹಿಯರ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಡಿಕ್ಟಮ್ ಮೀನ್ಸ್ ನಾನ್ ನುಡಿ. ನೋಟ್ವರ್ತಿ ಸ್ಟೇಟ್ ಏನಪ್ಪ ಅಂದ್ರೆ ಎನಿ ಲೇಬರ್ ದಟ್ ಗೋಸ್ ಎಗೇನೆಸ್ಟ್ ಈಕ್ವಲ್ ಲೇಬರ್ ಈಕ್ವಲ್ ಪೇ ಅಂತ. ಇಲ್ಲಿ ಪ್ರತಿ ಶ್ರಮ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಡೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಏನಪ್ಪ, ಈಕ್ವಲ್ ಲೇಬರ್ ಈಕ್ವಲ್ ಪೇ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೀವಿ. ಆದರೆ ನಾವು ಕೊಡ್ತಕ್ಕಂಥ ವೇತನ ಸಮಾನವಾಗಿದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. So, equal labor, equal pay. The term indicate there is an equality in the society. ಸಮಾಜದಲ್ಲಿ ಅಸಮಾನತೆ ಇದೆ ಅಂತಕ್ಕಂಥದ್ದಕ್ಕೆ ಇದು ಒಳ್ಳೆಯ ಉದಾಹರಣೆ. ಶ್ರಮವನ್ನು ನಾವು ಈಕ್ವಲ್ ಆಗಿ ಅಳಿತಾ ಇಲ್ಲ. ಒಬ್ಬೊಬ್ಬರಿಗೆ ಒಂದು ರೀತಿಯಲ್ಲಿ ನಾವು ಮಾನದಂಡವನ್ನು ಇಟ್ಕೊಂಡು ಅವರ ಶ್ರಮವನ್ನು ಅಳಿತಾ ಇದ್ದೀವಿ ಅಂತಕ್ಕಂಥದ್ದನ್ನ ಈ ಒಂದು ಪದ ನಮಗೆ ಹೇಳ್ಕೊಡುತ್ತೆ. If differential payment is given for two people who put the same amount of time and efforts, then it is called as discrimination. If differential payment is given for two people who put the same amount of time and effort, the two person engage in same work, but they got different type of payment, then so this is called as discrimination. Though women and men engage similar work, the compensation are not the same. So if differential payment is given for two people who put the same amount of time and effort, then it is called as discrimination. Though women and men engage similar work, but the compensation are not the same. ಹೆಣ್ಣು ಮತ್ತು ಪುರುಷ ಮತ್ತು ಮಹಿಳೆಯರು, ಗಂಡು ಮತ್ತು ಹೆಣ್ಣು ಸಮಾನವಾಗಿರ್ತಕ್ಕಂಥ ಕೆಲಸದಲ್ಲಿ ತೊಡಗಿದ್ರೂ ಸಹ ಅವ್ರಿಗೆ ಕೊಡ್ತಕ್ಕಂಥ ವೇತನ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದನ್ನು ಅಗ್ರಿಕಲ್ಚರ್ ಸೆಕ್ಟರ್ಲಿ ನಾವು ಜಾಸ್ತಿ ನೋಡ್ತೀವಿ. ಪುರುಷ ಮತ್ತು ಮಹಿಳಾ ಕಾರ್ಮಿಕರಿಗೆ ಕೊಡ್ತಕ್ಕಂಥ ವೇತನದಲ್ಲಿ ನಾವು ತಾರತಮ್ಯವನ್ನು ಮಾಡ್ತೀವಿ. ಪುರುಷ ಕಾರ್ಮಿಕರಿಗೆ ಒಂದು ದಿನಕ್ಕೆ 400ರಿಂದ 500 ರೂಪಾಯಿಗಳನ್ನು ಕೊಟ್ಟರೆ, ಮಹಿಳಾ ಕಾರ್ಮಿಕರಿಗೆ 250ರಿಂದ 300 ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಒಂದೊಂದು ಸಾರಿ ಅದು ತುಂಬಾ ಕಡಿಮೆ ಇರ್ತಕ್ಕಂಥದ್ದು ಸಹ ನಮ್ಮ ಗಮನಕ್ಕೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೇಷನ್.
ಬಟ್ ಡಿಸ್ಕ್ರಿಮಿನೇಷನ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಇನ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ದ ಸ್ಯಾಲರಿ ಆಫ್ ಎ ಪರ್ಸನ್ ರಿಮೈನ್ ಅನ್ನೋನ್ ಟು ದ ಅದರ್ ಪರ್ಸನ್. ಈಗ ಸರ್ಕಾರೇತರ ಒಂದು ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ವೇತನ ಏನಾಗಿರುತ್ತಪ್ಪ ಅಂದ್ರೆ ಇಟ್ ಈಸ್ ಅನ್ ಅನ್ನೋನ್. ಬಹುಶಃ ಅದನ್ನ ಮರೆಮಾಚಿರ್ತಾರೆ, ಯಾರಿಗೆ ಎಷ್ಟು ವೇತನವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲ್ಲ. ಆದ್ರೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಕೆಲಸದಲ್ಲಿ ಈಗ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವರು ವುಮೆನ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ವೇತನ. ಆದ್ರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ದ ಸ್ಯಾಲರಿ ಆಫ್ ಎ ಪರ್ಸನ್ ರಿಮೈನ್ ಅನ್ನೋನ್ ಟು ಅದರ್ ಪರ್ಸನ್. ಇನ್ನು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ನೋಡಿದಾಗ ದ ಇನ್ಇಕ್ವಾಲಿಟಿ ಇನ್ ಪೇ ಇಸ್ ಮೋರ್ ವಿಸಿಬಲ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಇನ್ಇಕ್ವಾಲಿಟಿ ಇನ್ ಪೇ is more visible in unorganized sector, especially in agriculture sector. Unequal division of labor is based on sex, age and capacities. ಈಗ ವ್ಯವಸಾಯ ಕ್ಷೇತ್ರದಲ್ಲಿ ಬಂದಾಗ ಅನ್ಈಕ್ವಲ್ ಡಿವಿಷನ್ ಆಫ್ ಲೇಬರ್, ಅಲ್ಲಿ ಶ್ರಮ ವಿಭಜನೆಯ ಸಮಾನತೆ ಇಲ್ಲ, ಸಮಾನವಾಗಿರ್ತಕ್ಕಂಥ ಶ್ರಮ ವಿಭಜನೆಯನ್ನು ಕಾಣೋದಿಲ್ಲ. ಅಲ್ಲಿ ದ ಡಿವಿಷನ್ ಆಫ್ ಲೇಬರ್ discriminate on the base of, we can see the unequal division of labor is based on sex, age and capacities. ಅಲ್ಲಿ ಅಸಮಾನವಾಗಿರ್ತಕ್ಕಂಥ ಕಾರ್ಯ ಹಂಚಿಕೆಯನ್ನು ನೋಡ್ತೀವಿ. ಅದು ಯಾವುದ್ರ ಮೇಲೆ ಅಂದ್ರೆ ಸೆಕ್ಸ್, ಲಿಂಗಾಧಾರಿತವಾಗಿರ್ತಕ್ಕಂಥ, ವಯಸ್ಸನ್ನು ಆಧರಿಸಿದ ಮತ್ತೆ ಅವರ ಸಾಮರ್ಥ್ಯವನ್ನು ಆಧರಿಸಿದಂಥ ಒಂದು ಕಾರ್ಯ ವಿಭಜನೆಯನ್ನು ನಾವು ಕಾಣ್ತೀವಿ, ಶ್ರಮ ವಿಭಜನೆಯನ್ನು ನಾವು ಅಲ್ಲಿ ಕಾಣ್ತಾ ಹೋಗ್ತೀವಿ. As a result, the question of the right compensation for women remains mute. ಹಾಗೆ ಬಂದಾಗ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಕೊಡ್ತಕ್ಕಂಥ ಕಾಂಪನ್ಸೇಷನ್ ಏನಿದೆ, ಅವ್ರಿಗೆ ಕೊಡ್ತಕ್ಕಂಥ ವೇತನ ಏನಿದೆ, ಇಟ್ ರಿಮೈನ್ಸ್ ಮ್ಯೂಟ್. ಇಟ್ ಈಸ್ ವೆರಿ ಲೆಸ್. ಅವ್ರಿಗೆ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಅಂತ ಅನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್, ದ ವುಮನ್ ರೈಸ್ ಅರ್ಲಿ ಅಂಡ್ ಪ್ರಿಪೇರ್ ಬ್ರೇಕ್ಫಾಸ್ಟ್ ಫಾರ್ ದೋಸ್ ಪೀಪಲ್ who go out for work and later they themselves join others in active labor. For example, the woman rise early and prepare breakfast. ನಮಗೆ ಗೊತ್ತೇ ಇದೆ, ಮನೆಯಲ್ಲಿ ಸಾಮಾನ್ಯವಾಗಿ ತಾಯಂದ್ರು ಬೆಳಗ್ಗೆ ಬೇಗ ಎದ್ಬಿಟ್ಟು ಏನ್ ಮಾಡ್ತಾರೆ, ಪ್ರಿಪೇರ್ ಬ್ರೇಕ್ಫಾಸ್ಟ್, ಬೆಳಗ್ಗೆ ಊಟಕ್ಕೆ ಅಥವಾ ತಿಂಡಿಗೆ ಎಲ್ಲ ಸಿದ್ಧತೆಯನ್ನ ಮಾಡಿ ತಿಂಡಿಯನ್ನ ಮಾಡಿಕೊಟ್ಟು, ಫಾರ್ ದೋಸ್, ಯಾರಿಗೆ, ಫಾರ್ ದೋಸ್ ಪೀಪಲ್ ಹೂ ಗೋ ಔಟ್ ಫಾರ್ ದ ವರ್ಕ್, ಯಾರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ತಿಂಡಿನೋ ಊಟನೋ ಏನ್ ಬೇಕೋ ಅದನ್ನ ಮಾಡ್ಕೊಡ್ತಾರೆ. ಅಂಡ್ ಲೇಟರ್ ದೇ ಜಾಯಿನ್ ಅದರ್ಸ್ ಇನ್ ಆಕ್ಟಿವ್ ಲೇಬರ್ಸ್. ಆ ನಂತರ ದೇ ಆಲ್ಸೋ ಜಾಯಿನ್ ದ ವರ್ಕ್ ವಿತ್ ಅದರ್ಸ್, ಬೇರೆಯವರೊಂದಿಗೆ ತಾವು ಸಹ ಕೆಲಸಕ್ಕೆ ಜಾಯಿನ್ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂದ್ರೆ ಮನೇಲೂ ಕೆಲಸ ಮಾಡ್ತಾರೆ, ಹೊರಗಡೆನೂ ಕೆಲಸ ಮಾಡ್ತಾರೆ, ಆದರೆ ಅವ್ರು ಪಡಿತಕ್ಕಂಥ ವೇತನ ಮಾತ್ರ ಬಹಳ ಬಹಳ ಕಡಿಮೆ ಇರ್ತದೆ. ಬಟ್ ವೈಲ್ ಪ್ರೊವೈಡಿಂಗ್ ಕಾಂಪನ್ಸೇಷನ್ ಆರ್ ಟೇಕಿಂಗ್ ಡಿಸಿಷನ್ ದೇ ಆರ್ ಟ್ರೀಟೆಡ್ ಬಿಲೋ ಟು ಮೆನ್. ಆದರೆ ಅವ್ರು ಪಡಿತಕ್ಕಂಥ ಕಾಂಪನ್ಸೇಷನ್ ಆಗಿರ್ಬೋದು, ಅವರಿಗೆ ವೇತನವನ್ನು ಕೊಡಬೇಕಾದ್ರೆ ಅಥವಾ ನಿರ್ಧಾರವನ್ನ ತಗೊಳ್ಬೇಕಾದ್ರೆ ಅವ್ರನ್ನ ನಾವು ಪರಿಗಣಿಸೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಅವ್ರನ್ನ ಸುಮ್ಮನಿರಿಸ್ತಕ್ಕಂಥ, ಅಂದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೊಡದೆ ನಿರ್ಧಾರಗಳನ್ನ ಮನೆಯ ಪುರುಷರೇ ತಗೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮೋಸ್ಟ್ ಆಫ್ ದ ಸೊಸೈಟೀಸ್ ಡು ನಾಟ್ ಕನ್ಸಿಡರ್ ದ ಲೇಬರ್ ಆಫ್ ವುಮೆನ್ ಆಸ್ ಇಂಪಾರ್ಟೆಂಟ್. ಇದು ಎಲ್ಲ ಸಮಾಜದಲ್ಲೂ ಹೆಣ್ಣು ಮಕ್ಕಳನ್ನ ಬಹಳ ಅಗೌರವಿತವಾಗಿ ನಡೆಸ್ಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಅಲ್ಲಿ ಅವರ ಶ್ರಮವನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. This indicates the inequality in labor. This indicates there is inequality in labor. ಇದೆ ಶ್ರಮದಲ್ಲಿ ನಮ್ಮ ಶ್ರಮ ಅಂತಕ್ಕಂಥದ್ದು ಇನ್ನೂ ಅಸಮಾನತೆಯಿಂದ ಕೂಡಿದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. The unequal division of labor is more visible in our village. ಇನ್ನು ಹಳ್ಳಿಗಳಲ್ಲಂತೂ ಅದು ಢಾಳಾಗಿ ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನ ಕಾಣ್ತೀವಿ. Dear students, do you know there is a lot of discrimination between educated and uneducated class. There is lot of discrimination between educated and uneducated class.
The Safai Karmacharis who clean our roads and gutters receive lesser compensation than minimum compensation. ನೋಡಿ ಇಲ್ಲಿ ಸಫಾಯಿ ಕರ್ಮಚಾರಿಗಳು, ಈ ರಸ್ತೆ ಚರಂಡಿಯನ್ನು ಕ್ಲೀನ್ ಮಾಡ್ತಕ್ಕಂಥ ಸಫಾಯಿ ಕರ್ಮಚಾರಿಗಳು ಏನಿದ್ದಾರೆ, ದೇ ರಿಸೀವ್ ಲೆಸ್ಸರ್ ಕಂಪನ್ಸೇಷನ್. ಅವ್ರು ಪಡಿತಕ್ಕಂಥ ವೇತನ ಏನಿದೆ, ಇಟ್ ಈಸ್ ವೆರಿ ಲೆಸ್ ದ್ಯಾನ್ ಮಿನಿಮಮ್ ಕಂಪನ್ಸೇಷನ್. ಇಷ್ಟು ವೇತನವನ್ನ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಪ್ರತಿ ವರ್ಷದಲ್ಲೂ ಅದರಲ್ಲಿ ಇಷ್ಟಿಷ್ಟು ಅಂತಕ್ಕಂಥದ್ದನ್ನ ಇಷ್ಟೇ ವೇತನವನ್ನು ಕೊಡಬೇಕು, ಅಂದರೆ ಕನಿಷ್ಠ ವೇತನವನ್ನ ನಿಗದಿಪಡಿಸಿದೆ. ಆದರೆ ಆ ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನವನ್ನ ಇವರು ಪಡಿತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದೇ ಸ್ಪೆಂಡ್ ಎ ಲಾಟ್ ಆಫ್ ಎನರ್ಜಿ ಟು ಕ್ಲೀನ್. ಒಂದು ಚರಂಡಿಯನ್ನು ಕ್ಲೀನ್ ಮಾಡ್ಬೇಕಾದ್ರೆ, ರಸ್ತೆಯಲ್ಲಿರ್ತಕ್ಕಂಥ ಕಸವನ್ನು ಗುಡಿಸ್ಬೇಕಾದ್ರೆ, ಅಥವಾ ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನ ಆ ಕಡೆ ಎಳೆದಾಕ್ಬೇಕಾದ್ರೆ, ದೇ ಸ್ಪೆಂಡ್ ಲಾಟ್ ಆಫ್ ಎನರ್ಜಿ ಬಟ್ ಸ್ಟಿಲ್ ದೇ ರಿಸೀವ್ ಲೆಸ್ ಕಾಂಪನ್ಸೇಷನ್. ಆದ್ರೆ ಅವ್ರು ಪಡಿತಕ್ಕಂಥ ವೇತನ ಮಾತ್ರ ಅತ್ಯಲ್ಪವಾಗಿರ್ತಕ್ಕಂಥದ್ದು. ದಿಸ್ ಇನಿಕ್ವಾಲಿಟಿ ಇನ್ ಸೊಸೈಟಿ ಇಸ್ ಬೇಸ್ಡ್ ಆನ್ ಜೆಂಡರ್, ಕ್ಲಾಸ್, ಇನ್ಕಮ್, ರೀಜನ್ ಅಂಡ್ ರಿಲಿಜನ್. ಸೊ ಆದರೆ ಎಜುಕೇಟೆಡ್ ಕ್ಲಾಸಸ್ ಏನಿದೆ, ಅವರು ಶಿಕ್ಷಣ ಪಡೆದಿರ್ತಕ್ಕಂಥ ಶಿಕ್ಷಿತ ವರ್ಗ ಪಡಿತಕ್ಕಂಥ ವೇತನಕ್ಕಿಂತ ಅನ್ಎಜುಕೇಟೆಡ್ ಕ್ಲಾಸ್ ಅಲ್ಲಿ ಪಡಿತಕ್ಕಂಥ ವೇತನ ಬಹಳ ಅತ್ಯಲ್ಪವಾಗಿರ್ತಕ್ಕಂಥದ್ದು, ಕಡಿಮೆ ಆಗಿರ್ತಕ್ಕಂಥದ್ದು. ದಿಸ್ ಇನಿಕ್ವಾಲಿಟಿ ಇಸ್ ಆಲ್ಸೋ ಕ್ಲಾಸಿಫೈಡ್ ಬೇಸ್ಡ್ ಆನ್ ವಿತ್ ಕಾಂಪನ್ಸೇಷನ್ ಅಂಡ್ ವಿತೌಟ್ ಕಾಂಪನ್ಸೇಷನ್. ವೇತನ ಸಹಿತವಾಗಿರ್ತಕ್ಕಂಥ ಮತ್ತು ವೇತನ ರಹಿತವಾಗಿರ್ತಕ್ಕಂಥ ಅಸಮಾನತೆಗಳನ್ನು ನಾವು ಅಸಮಾನತೆಗಳಾಗಿ ಇದನ್ನ ವಿಂಗಡಣೆಯನ್ನ ಮಾಡಬಹುದು. ಸೊ ವೇತನದಲ್ಲಿ ಏನು ಅಸಮಾನತೆ ಇದೆ, ಇದನ್ನ ವೇತನ ಸಹಿತ, ವೇತನ ರಹಿತ ಅಂತಕ್ಕಂಥ ಎರಡು ಗುಂಪುಗಳಲ್ಲಿ ವರ್ಗೀಕರಣವನ್ನು ಮಾಡೋದ್ರ ಮೂಲಕ ಈ ಒಂದು ವೇತನದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ಮತ್ತಷ್ಟು ಅಧ್ಯಯನವನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಥ್ಯಾಂಕ್ ಯು ಮಕ್ಕಳು.